ಸ್ಟಾರ್ಟ್ ಆಗಿಲ್ಲ. ಇವತ್ತು KR ನಗರ ತಾಲೂಕಿನಲ್ಲಿ ಕೆಲವು ನಮ್ಮ ಅನ್ನದಾತ ಪ್ರಭುಗಳು ರೈತ ಪರವಾಗಿ ನೂರಾರು ಜನ ಸೇರ್ಪಡೆಯಾಗಿದ್ದಾರೆ. ಜೊತೆಗೆ ಮೇನ್ ಆಗಿ ಇವತ್ತು ಇಲ್ಲಿ ಸೇರಿರುವ ಕಾರ್ಯಕ್ರಮ ಏನಪ್ಪಾ ಅಂದರೆ 24ನೇ ತಾರೀಕು ಬರೋ ಭಾನುವಾರ 8 ದಿನಕ್ಕೆ ನಮ್ಮದು ರೈತ ಪರ ವತಿಯಿಂದ 6ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ರಾಜ್ಯ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ. ಹಾಗಾಗಿ ಎಲ್ಲರಿಗೂ ಕೂಡ ಹೇಳ್ಬಿಟ್ಟು ಈ ವಿಚಾರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಹೋಗೋಣ ಅಂತ ಬಂದಿದ್ದು. ಮತ್ತೊಂದು ವಿಚಾರ ಏನಪ್ಪ ಅಂದರೆ ಹೋದ ಸಲ ಒಂದು ಮೀಟಿಂಗ್ ಆದಾಗ ಕೂಡ ನಿಮ್ಮ ಸಕ್ಕರೆ ಕಾರ್ಖಾನೆ ಬಗ್ಗೆ ಮಾತಾಡಿದ್ದು, ಅದು ಕೂಡ ಅವರು ಇಲ್ಲಿವರೆಗೂ ಏನೇ ಕ್ರಮ ತಗೊಂಡಿಲ್ಲ. ಈಗ ಅದ್ರ ಬಗ್ಗೆ ಇಲ್ಲಿ ಮುಖಂಡರ ಜೊತೆ ಎಲ್ಲ ಮಾತಾಡಿದ್ದೀವಿ. ಒಂದು ಡೇಟ್ನ ನಿಗದಿಪಡಿಸಿ ಇಲ್ಲಿಂದ KR ನಗರದಿಂದ ನಿಮ್ಮ ಫ್ಯಾಕ್ಟ್ರಿವರೆಗೂ ಕೂಡ ರೈತ ಪರ್ವ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆ ಹೋಗಿ ಅಲ್ಲಿ ಹೋಗಿ ಒಂದು ದೊಡ್ಡ ಪ್ರೊಟೆಸ್ಟ್ ಅಂದರೆ ಪ್ರತಿಭಟನೆ ಮಾಡುವ ಮುಖಾಂತರ ಎಚ್ಚರಿಕೆ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಮೇನಾಗಿ ನಮ್ಮ ರಾಜ್ಯದಲ್ಲಿ ಇನ್ನೊಂದು ದೊಡ್ಡ ಬೇಡಿಕೆ ಏನಪ್ಪ ಅಂದರೆ ಈ RMC ಕಾಯ್ದೆಯಡಿ ಯಾವುದೇ ಆಕ್ಟ್ ತೆಗೆದು ನೋಡಿ ನೀವು, ರೈತರಿಂದ 10% ತರಕಾರಿ ಏನೇ ಬೆಳೆ ಬೆಳೆದ್ರೂ ಕೂಡ 10%ನ ತಗೋತಾರೆ. ಎಲ್ಲ ಹಲವರು ಕರ್ನಾಟಕ ಎಲ್ಲ ಕಡೆ ತಗೋತಿದ್ದಾರೆ. ಇದು ಮಹಾ ದುರಂತ. ಏಕೆಂದರೆ ರೈತ ವರ್ಷಕ್ಕೊಂದು ಬೆಳೆ ಬರುತ್ತೋ ಇಲ್ವೋ, ಅವನು ಹಾಕಿರೋ ಬಂಡವಾಳ ಬರುತ್ತೋ ಇಲ್ವೋ, ಬರೋಲ್ಲ. ಹಾಗಾಗಿ ಮೊದಲೇ ಕಷ್ಟದಲ್ಲಿರ್ತಾನೆ. 10% ರೈತನಿಗೆ ಬರೆ ಹಾಕಿ ಆ 10%ಅಲ್ಲಿ 8% ದಳ್ಳಾಳಿ ತಿಂದು 2%ನ ಈ ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು ಬಂದಂಥ ವ್ಯಾಪಾರಿಗಳಿಗೆ ನಮ್ಮ ಹತ್ರಕ್ಕೆ ಅತಿ ಹೆಚ್ಚು ಗ್ರಾಹಕರು ಬರಲಿ ಅಂತೇಳಿ ಅವರು 2%ನ ತಗೊಳ್ಳೋರಿಗೆ ಕೊಡ್ತಾ ಇದ್ದಾರೆ. ಇದು ದುರಂತ, ನಮ್ಮ ರಾಜ್ಯ ರೈತರ ಒಂದು ದುರಂತ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗಾಗಿ ಇದ್ರ ಬಗ್ಗೆ ಕೂಡ ಇಡೀ ಕರ್ನಾಟಕವನ್ನು ಒಂದು ರೌಂಡ್ ಸುತ್ತಿ ಒಂದು ದೊಡ್ಡ ಹೋರಾಟಕ್ಕೆ ಕೂಡ ಮಾಡಬೇಕಂತೇಳಿ ಇವತ್ತು ಸಭೆಯಲ್ಲಿ ಎಲ್ಲ ಪ್ರಮುಖರ ಸಮ್ಮುಖದಲ್ಲಿ ಒಂದು ಚರ್ಚೆ ಮಾಡಿರ್ತೀವಿ ಸರ್. ನನ್ನ ಹೆಸರು ಕುಮಾರ್ ಅಂತೇಳಿ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ ರೈತ ಪರ್ವದ ರಾಜ್ಯ ಗೌರವಾಧ್ಯಕ್ಷನಾಗಿದ್ದೇನೆ. ಮತ್ತು ಇವತ್ತು ನಮ್ಮ IBಯಲ್ಲಿ ಒಂದು ಸಭೆ ಕರೆಯುವಂಥ ಪ್ರವಾಸಿ ಮಂದಿರದಲ್ಲಿ ಮುಖ್ಯ ಕಾರಣ ಏನಂತಂದರೆ, ನಮ್ಮ ರೈತ ಪರ್ವ ವತಿಯಿಂದ ಈ ತಿಂಗಳು 24ನೇ ತಾರೀಕು ರಾಷ್ಟ್ರೀಯ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜಿಸಿದ್ದೇವೆ. ಈ ಆಯೋಜನೆ ಬಗ್ಗೆ ಒಂದು ಪೋಸ್ಟರ್ ಬಿಟ್ಕಡೆ ಮತ್ತು ಎಲ್ಲರೂ ಆಹ್ವಾನ ಮಾಡುವ ಒಂದು ಸಭೆ, ಜೊತೆಗೆ ರೈತರ ಕುಂದುಕೊರತೆಗಳನ್ನು ಅನೇಕ ಕುಂದುಕೊರತೆಗಳಿದೆ, ಅದರ ಬಗ್ಗೆ ಚರ್ಚೆ ಮಾಡಿ ರೈತರ ಸಮಸ್ಯೆಗಳನ್ನು ತೀರಿಸುವಂಥ ಕೆಲಸ ಮಾಡೋಕ್ಕೆ ಮಾಡಿದ್ವಿ. ಮೊದಲನೇದಾಗಿ ಇಲ್ಲಿವರೆಗೆ ನಮಗೆ ಈ ಮಳೆಯ ಅಭಾವ ತುಂಬ ಎದುರಾಗಿದೆ. ಇವತ್ತವರೆಗೂ ಮಳೆ ಅನ್ನೋದೇ ನಮ್ಮ KR ನಗರ ತಾಲೂಕಲ್ಲಿ ಆಗಲಿ ನಮ್ಮ ಇಲ್ಲಿ ತುಂಬ ಕಡಿಮೆ ಆಗಿದೆ. KR ನಗರಕ್ಕೆ ಇವತ್ತವರೆಗೂ ಪ್ರಥಮವಾಗಿ ಒಂದು ಮಳೆನೂ ಬೀಳಿಲ್ಲ. ರೈತ ಯಾವುದೇ ಕೃಷಿ ಚಟುವಟಿಕೆ ತೊಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಮತ್ತು ವಿದ್ಯುತ್ ಅಭಾವ ತುಂಬ ಎದುರಾಗಿದೆ. ಇದು KB ಇಲಾಖೆಯವರು ತುಂಬಾ ಇದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಬಟ್ ವಿದ್ಯುತ್ ಅಭಾವನ ಏನಾಗ್ತದೆ, ಇವತ್ತು ತುಂಬ ಮಳೆ ಇಲ್ಲೋದ್ರಿಂದ ರೈತ ಯಾವುದೇ ವ್ಯವಸಾಯ ಕೃಷಿ ಮಾಡೋದಕ್ಕೆ ಪಂಪ್ ಸೆಟ್ ಇರುವಂತನಿಗೆ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಇವತ್ತೊಂದು ನೆನ್ನೆ ಪ್ರೆಸ್ ಮೀಟ್ ಮಾಡಿದೆ. ಇವತ್ತು ಹಲವಾರು ಪತ್ರಿಕೆಗಳಲ್ಲದು ಬಂದಿದೆ ಅದು. ಬಟ್ ಇವತ್ತು ಏನಾಗ್ತಾ ಇದೆ ಅಂತಂದರೆ, ಇವತ್ತು ಎಲ್ಲೋ ಇಂದ ನಮ್ಮ ಮಳೆಯ ಅವಾಂತರ ಸೃಷ್ಟಿಯಾಗಿರೋದ್ರಿಂದ ನಮ್ಮ ಕೃಷಿಕರ ಬದುಕು ಹಾಳಾಗ್ತಿದೆ ಅಂದಿದ್ದಾರೆ. ಆದರೆ ಈ ತಿಂಗಳು ಕಡೆ ಒಳಗೆ ಮಾನ್ಸೂನ್ ಬಂದು ನಿಮಗೆ ತುಂಬಾ ಮಳೆ ಬೀಳುತ್ತೆ ಅನ್ನೋದು ಹವಾಮಾನ ಇಲಾಖೆ ವರದಿ ಕೊಟ್ಟಿದೆ. ಅದು ಬಂದ ಮೇಲೆ ಅದು ಮಾಡುವಂಥ ಕೆಲಸ. ಜೊತೆಗೆ ಈಗೇನಾಗಿದೆ, ರಸಗೊಬ್ಬರ ಪಡಿಬೇಕಾದ್ರೆ FID ಮುಖಾಂತರ ಅದು ಏನಿದೆ ಅದನ್ನು ಎಕರೆಗೆ 100 kg ಕೊಡುವಂಥದ್ದು ಕೆಲಸ ಮಾಡ್ತೀವಿ ಅಂತೇಳಿ ಸರ್ಕಾರಗಳಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಇದು ದೊಡ್ಡ ಇಶ್ಯೂಸ್ ಆಗ್ತಾ ಇದೆ. ಇದನ್ನ ಸರ್ಕಾರ ಯಾವುದೇ ನಿರ್ಣಯ ಕೈಗೊಳ್ಳಬೇಕಾದ್ರೂ ರೈತರ ಆದುಗಳನ್ನು ಯೋಚನೆ ಮಾಡಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಇದನ್ನ 100ಕ್ಕೆ 100 ರದ್ದುಪಡಿಸಿ ರೈತರ ಹಿಂದಿನ ಯಥಾವತ್ತನ್ನು ಉಳಿಸ್ಕೋಬೇಕಾಗಿ ನಾವು ಅವರಲ್ಲಿ ಮನವಿ ಮಾಡ್ತೀವಿ. ಇಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಇದನ್ನ ಎಲ್ಲಾ ರೈತ ಸಂಘಟನೆಗಳನ್ನು ಪ್ರತಿಭಟನೆ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇರೋದಿಲ್ಲ. ಇದನ್ನ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಸಂದೇಶ ಅಂತ ನಾವು ಹೇಳ್ತಾ ಇದೀವಿ. ಜೊತೆಗೆ ನಮ್ಮಲ್ಲಿ KR ನಗರದಲ್ಲಿ ಇರುವಂತ ಒಂದು ಶುಗರ್ ಫ್ಯಾಕ್ಟರಿನ ಓಪನ್ ಮಾಡೋದಕ್ಕೆ ಏನೇ ಪ್ರಯತ್ನ ಪಟ್ಟರು ಇವತ್ತವರೆಗೂ ಯಾರು ಕೈ ಜೋಡಿಸ್ತಾನೆ ಇಲ್ಲ. ಬರೀ ಆಟಗಳನ್ನೇ ಮಾಡ್ತಾ ಇದ್ದಾರೆ. ಹಿಂದೆ DC ಅವ್ರಿಗೂ ಮನವಿ ಕೊಟ್ಟಿದ್ದೀವಿ, ಕಳೆದ ಸಲ ಸಭೆನೂ ಮಾಡಿದ್ದೀವಿ. ಅದು ಎಲ್ಲ ತಾಲೂಕು ಆಡಳಿತ ಮತ್ತು ಎಲ್ಲ ಮಾಧ್ಯಮದಲ್ಲಿ ಮುಂದೆ ಜಿಲ್ಲಾ ಆಡಳಿತ ಮೇಲ್ಮಟ್ಟವರೆಗೂ ತಲುಪಿದೆ. ತಲುಪಿದಾಗ 4 ದಿನ ಅದನ್ನು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿ ಇವತ್ತು ಮತ್ತೆ ನಿಲ್ಲಿಸಿದ್ದಾರೆ. ಮತ್ತೆ ಜೂನ್ ತಿಂಗಳಿಂದ ಕಬ್ಬು ಕಟಾವು ಆಗುವಂಥದ್ದು ಜೂನ್ ಜುಲೈನಲ್ಲಿ ಮತ್ತೆ ಪ್ರಾರಂಭ ಆಗುತ್ತೆ. ಅದು ಇವತ್ತವರೆಗೂ ಪ್ರಾರಂಭ ಆಗದವರಿಂದ ಮತ್ತೆ ತೊಂದರೆಗಳಿಗೆ ಸಿಗಾಕುವಂಥ ಕೆಲಸ ಇದೆ. ಇದೊಂದು ಶುಗರ್ ಫ್ಯಾಕ್ಟರಿ ಇರೋದು ನಮ್ಮ 4 ತಾಲೂಕುಗಳಿಗೆ ಒಂದು ಜೀವನಾಡಿ ಅದ ಒಂದು ಕಾರ್ಖಾನೆ. ದೇವರಾಜ್ ಅರಸ್ನವರು ಅವತ್ತು ತುಂಬಾ ಹಿಂದುಳಿದ ಒಂದು ಆಯೋಗದ ಇದನ್ನ ಮಾಡದಂತ ಒಬ್ಬ ದೇವರಾಜ್ ಧೀಮಂತ ನಾಯಕ ಇವತ್ತು ಅದನ್ನ ಮುಚ್ಚಿದ್ದಾರೆ. ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಸಹಕಾರ ಇಲಾಖೆ ಇರತಕ್ಕಂಥ ಅಧಿಕಾರ ಇರುವಂಥ ಅವರೇ ಕೈಯಲ್ಲಿ ಇರುವಂಥವ್ರು ಇವತ್ತವರೆಗೂ ಅದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಈ ನಮ್ಮ ಜಿಲ್ಲೆಯ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ನಮ್ಮ ಕ್ಷೇತ್ರದ ಶಾಸಕರಾಗಲಿ ಉಸ್ತುವಾರಿ ಸಚಿವರಾಗಲಿ ನಾನು ಇನ್ನು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ, ಇದನ್ನ ಯಥಾವತ್ತಾಗಿ ಬೇಗ ಕ್ರಮ ತಗೊಂಡು ಮಾಡಲೇ ಇದ್ದಲ್ಲಿ ರೈತರ ಪ್ರತಿಭಟನೆ ಎದುರಿಸಲು ನೀವು ಸಿದ್ಧರಾಗಿರೋಕೆ ಇರಬೇಕಾಗುತ್ತೆ ಅಂತೇಳಿ ಮತ್ತೊಮ್ಮೆ ನಮ್ಮ ರೈತರ ಪರವಾಗಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದು ಯಾವುದೇ ಅನುಮಾನ ಇಲ್ಲ. ನಮ್ಮಲ್ಲಿ ಇರುವಂಥ ಒಂದು ಫ್ಯಾಕ್ಟ್ರಿನ ನೀವು ತೆಗಿಲೇ
ಓಪನ್ ಮಾಡ್ಲೇಬೇಕು, ಇಲ್ಲ ಮಾಡ್ತಿರಲ್ಲ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ರೈತರಿಗೆ ತಿಳಿಸುವಂತ ಕೆಲಸ ನೀವು ಮಾಡ್ಬೇಕಾಗತ್ತೆ. ಇದು ಮತ್ತೊಮ್ಮೆ ನಿಮಗೆ ಕೊಡುವಂತ ಎಚ್ಚರಿಕೆ. ಜೊತೆಗೆ ಈಗ ನೀರಾವರಿ ಇಲಾಖೆ ಆಗ್ಲಿ, ಕಂದಾಯ ಇಲಾಖೆ ಆಗ್ಲಿ, ರೇಷ್ಮೆ ಇಲಾಖೆ ಆಗ್ಲಿ, ತೋಟಗಾರಿಕೆ ಇಲಾಖೆಯಲ್ಲಿ, ಕೃಷಿ ಇಲಾಖೆಯಿಂದ ರೈತರಿಗೆ ಇವತ್ತವರೆಗೆ ಏನೆಲ್ಲ ನೀವು ಸರ್ಕಾರದಿಂದ ಕ್ರಮ ಕೈಗೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಸಾರ್ವಜನಿಕವಾಗಿ ತಿಳಿಯಪಡಿಸಬೇಕು ನೀವು ಪ್ರಥಮವಾಗಿ. ಮತ್ತು ನೀರಾವರಿ ಇಲಾಖೆಯಲ್ಲಿ ಇವತ್ತು ಕಾಲುವೆಗಳನ್ನ ಆಧುನೀಕರಣ ಮಾಡುವಂತ ಕೆಲಸ, ಜೊತೆಗೆ ಕಾಲುವೆಯಲ್ಲಿ ಬೆಳೆದಿರುವಂತ ಕಾಡುಗಳನ್ನ ತೆಗೆಯುವಂತ ಕೆಲಸ ನೀರಾವರಿ ಇಲಾಖೆ ಮುಂದೆ ಬರುವ ವ್ಯವಸಾಯದ ಹೊತ್ತಿಗೆ ಸರಿಪಡಿಸದಿದ್ದಲ್ಲಿ ಆರಂಗಿ ಇಲಾಖೆ, ನೀರಾವರಿ ಇಲಾಖೆ ಮುಂದೆ ನಮ್ಮ ರೈತ ವತಿಯಿಂದ ತಾಲೂಕು ಆಡಳಿತ ಎದುರು ಪ್ರತಿಭಟನೆ ಮಾಡಲಾಗುವುದು. ಇದ್ರ ಬಗ್ಗೆ ನೀವು ಕ್ರಮ ತಗೊಂಡು ನಮಗೆ ಮುನ್ನೆಚ್ಚರಿಕೆಯಾಗಿ ಎಲ್ಲಾನು ಕಾರ್ಯನಿರ್ವಹಿಸಿಕೊಡ್ಬೇಕೆಂದೇಳಿ ಮತ್ತೊಮ್ಮೆ ಸಂದೇಶವನ್ನು ನಿಮಗೆ ಕೊಡ್ತಾ ಇದ್ದೀವಿ. ಇದು ನಮ್ಮ ಎಚ್ಚರಿಕೆ ಸಂದೇಶ. ಕಳೆದ ವರ್ಷ ಇದೇ ಮಾತು ಹೇಳಿದ್ರೆ ನೀವು ಯಾರು ಏನು ಮಾಡ್ಲೇ ಇಲ್ಲ. ಈಗ ಏರಿ ಮೇಲೆ ಓಡಾಡ್ಬೇಕಾದ್ರೆ ಕಾಲು ಓಡಾಡದಂಗೆ ಆಗ್ತಾ ಇದೆ. ರೈತರಿಗೆ ನೀರು ತಲುಪೋದು ಕಡೆ ಹಂತದವರೆಗೂ ನೀರು ತಲುಪುವಂತ ಕೆಲಸ ನೀರಾವರಿ ಇಲಾಖೆಯವರು ಮಾಡಬೇಕು. ಅದನ್ನ ಕ್ರಮವಾಗಿ ನೀವು ಮಾಡಬೇಕಾದ್ದು ನಿಮ್ಮ ಆದ್ಯ ಕರ್ತವ್ಯ. ಮಾಡದೇ ಇದ್ದಲ್ಲಿ ನೀವು ಪ್ರತಿಭಟನೆ ಎದುರಿಸಲು ಸಿದ್ಧರಾಗಿರ್ಬೇಕಾಗತ್ತೆ. ಇದು ಎಲ್ಲ ಇಲಾಖೆಗಳಿಗೂ ಕೊಡುವಂತ ಒಂದು ಎಚ್ಚರಿಕೆ ಆಗಿದೆ. ದಯಮಾಡಿ ಇದನ್ನು ಯಾರು ತಪ್ಪು ಅನ್ಯತಾ ಭಾವಿಸದೇನೆ ನಿಮ್ಮ ಕೆಲಸ ಕಾರ್ಯಗಳನ್ನು ಈ ಸಂಬಂಧಪಟ್ಟ ಇಲಾಖೆಗಳು ಮಾಡಬೇಕಾಗಿ ಮತ್ತೊಮ್ಮೆ ನಮ್ಮ ರೈತ ವತಿಯಿಂದ ನಾವು ಮನವಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೇ ನಮ್ಮ ಸಂದೇಶ. ಇವತ್ತು ಎಲ್ಲರಿಗೂ ನಮ್ಮ ರೈತ ಪರವಾದಿಂದ ಎಲ್ಲರೂ ಬಂದು ಒಂದು ಸೇರ್ಪಡೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದಗಳು ಹೇಳ್ತಾ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಹಾಗೂ ನಾನು ಇಷ್ಟ ಹೇಳೋದೇನೆಂದರೆ, ಸರ್ಕಾರಕ್ಕೆ ಏನು ಮುಟ್ಟಿಸ್ತೀವಿ ಅಂತ ಅಂದರೆ, ರೈತರುಗಳಿಗೆ ವಿಧಾನಸೌಧ ಒಳಗಡೆ ನೀವು ಹೋಗ್ಬಿಟ್ಟು, ಕೆಲವ್ರು ನೋಡ್ತೀನಿ ನಾನು ಹೋಗ್ಬಿಟ್ಟು ಇದನ್ನು ಶಾಲ್ ಹಾಕ್ಕೊಂಡು ಕೂತ್ಕೊಂಡಿರ್ತಾರೆ, ನಾವು ನ್ಯಾಯ ಕೊಡಿಸ್ತಾ ಇದ್ದೀವಿ, ರೈತರುಗಳ ಪರವಾಗಿದ್ದೀವಿ ಅಂತ. ಬಟ್ ಇಲ್ಲಿ ರೈತರ ಪರವಾಗಿ ಯಾರೂ ಇಲ್ಲ ರಾಜಕಾರಣಿಗಳು. ಬರೀ ಅವ್ರವ್ರ ಸ್ವಾರ್ಥಕ್ಕೋಸ್ಕರ ಅವ್ರು ಬಾಳ್ತವ್ರ ಹೊರ್ತು ಬದುಕ್ತವ್ರ ಹೊರ್ತು ನಮ್ಮ ರೈತರ ಕಷ್ಟಕ್ಕೆ ಯಾರೂ ಹಾಕ್ಬಿಡ್ತಾ ಇಲ್ಲ. ಇಲ್ಲಿ ಏನಕ್ಕೆ ಬರೀ ಅಲ್ಲಿ ವಿಧಾನಸೌಧ ಒಳಗಡೆ ಹೇಳ್ತವ್ರು ಅಷ್ಟೇನೆ, ಹಸಿರು ಶಾಲೆ ಹಾಕೊಂಡಿರ್ತಾರ ಅಷ್ಟೇನೆ. ಅವ್ರ ಕೆಲಸ ಆಗ್ಬೇಕು, ಅದು ಮಾಡ್ಕೊಳ್ಳೋಕ್ಕೋಸ್ಕರ ಅದನ್ನ ಹಾಕಿ ತೋರಿಸ್ತವ್ರೆ. ರೈತರುಗಳಿಗೆ ನೀವೇನು ಮಾಡ್ತಾ ಇದ್ದೀರಾ? ಸರ್ಕಾರದಿಂದ ಹೇಳ್ತಾ ಇದ್ದೀರಾ ಭೂಮಿಯವನು ಈಗ ಯಾರು ಭೂಮಿಲಿದ್ದಾನೆ ಅವನಿಗೆ ಸಾಗುವಳಿ ಮಾಡಬೇಕು, ಸಾಗುವಳಿ ಕೊಡಬೇಕು. ಎಷ್ಟು 1000 ಎಕರೆಗೆ ಸಾಗುವಳಿ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ತಾಲೂಕಲ್ಲಿ ಆಗೇ ಇಲ್ಲ. ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆಯಲ್ಲಿ ಭಾಳ ಆಗೇ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಕುತ್ಕೊಂಡು ಹೇಳೋದು ಆಗಲ್ಲ. ತುಮಕೂರು ಜಿಲ್ಲೆಯಲ್ಲಿ ಆಗಿದೆ. ಒಂದು 8,000 ಎಕರೆ ಚಿಲ್ಲರೆ ಅಂತದ್ದು ಆಗಿದೆ. ನಮ್ಮ ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆಯಲ್ಲಿ, ನಂಜನಗೂಡು ತಾಲೂಕು, ನಂಜನಗೂಡು ಜಿಲ್ಲೆಯಲ್ಲಿ, ಕ್ಯಾರ್ನಾರ್ ತಾಲೂಕಲ್ಲಿ, ಈ ಕಡೆ ಪಿರಾಪನದಲ್ಲಿ, ಬೆಟ್ಟದಪುರದಲ್ಲಿ, ಈ ಕಡೆ ಆಗಂಥದ್ದು ಇಲ್ಲಿ ದುರಸ್ತು ಯಾವುದು ಜಮೀನುಗಳು ಆಗಿಲ್ಲ. ಅದನ್ನ ಕ್ರಮ ತಗೊಳ್ತಾ ಇಲ್ಲ. ಏನಾದ್ರೂ ಸರ್ಕಾರಕ್ಕೆ ಹೋಗಿ ನಾವು ಮುಟ್ಟಿಸಿದ್ರೆ ಅಧ್ಯಕ್ಷರೇ ಏನ್ ಹೇಳ್ತಾರಂತ, ನಮ್ಗಿನ್ನೂ ಆದೇಶನೇ ಬಂದಿಲ್ಲ ಅಂತ ಇದನ್ನ ಮಾಹಿತಿ ಕೊಡ್ತಾರಂತೂ ಅದನ್ನ ಯಾವುದೋ ಕ್ರಮನ ತಗೊಂಡು ಮಾಡ್ತಾ ಇಲ್ಲ. ದಯವಿಟ್ಟು ನೀವು ಅಧಿಕಾರಿಗಳು, ನಾನು ಇಷ್ಟ ಹೇಳಕ್ ಕೊಡ್ತೀನಿ, ರೈತರುಗಳು ಭೂಮಿಗಳು ಯಾವ್ಯಾವುದು ದುರಸ್ತಾಗಿಲ್ಲ, ದಯವಿಟ್ಟು ಅವ್ರಿಗೆ ದುರಸ್ತು ಮಾಡಿಕೊಡಿ. ಯಾವುದೇ ಜಿಲ್ಲೆ ಆಗ್ಬಿಡ್ಲಿ, ಯಾವುದೇ ತಾಲೂಕು ಆಗ್ಬಿಡ್ಲಿ, ಅಲ್ಲಿ ಯಾರೇ ಆಗ್ಬಿಡ್ಲಿ, ಸಚಿವರವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವೆಲ್ಲ ದುರಸ್ತು ಮಾಡಿಕೊಡಿ. ರೈತರುಗಳಿಗೆ ನ್ಯಾಯ ಕೊಡಿಸಿ, ರೈತ ಪರವಾಗಿರಿ ಅಂತಂದ್ರೆ. ಇದು ನಾನು ಎಷ್ಟೋ ಕಚೇರಿಗಳು ಹೋಗಿ ಕೇಳಿದ್ದೀನಿ ಸರ್. ಕೇಳಬೇಕಾದ್ರೆ ನಮಗೆ ಮಾಹಿತಿನೇ ಬಂದಿಲ್ಲ, ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾವ್ರಲ್ಲ. ಮತ್ತೆ ನೀವು ಯಾಕೆ ಆ ಚೇರ್ ಮೇಲೆ ಕೂತಿದ್ದೀರಾ? ಆ ಚೇರ್ ಮೇಲೆ ಯಾಕೆ ಕೂತಿದ್ದೀರಾ? ಆ ಚೇರಿಂದ ಎದ್ದು ಹೊಂಟೋಗಿ ಆಚೆ ಪಾರ್ಕಲ್ಲಿ ಹೋಗಿ ಕೂತ್ಕೊಳ್ಳಿ, ತಣ್ಣ ಗಾಳಿ ಕೂತ್ಕೊಳ್ಳಿ. ಆವಾಗ ನಿಮ್ಗೆ ಯಾರೋ ರೋಡಲ್ಲಿ ಹೋಗೋರು ಕೂತವ್ರ ಅಂತ ತಿಳ್ಕೊತೀವಿ. ನೀವು ಅಲ್ಲೇನೆ ಕುತ್ಕೊಂಡು ನಮ್ಗೆ ಎಷ್ಟು ಸುತವಾಗಿ ಹೇಳ್ತಾ ಇದೀರ ಅಂತಂದ್ರೆ, ನಮ್ಗೆ ಆದೇಶನೇ ಬಂದಿಲ್ಲ, ನಮ್ಗೆ ಅದ್ ಮಾಹಿತಿನೇ ಗೊತ್ತಿಲ್ಲ, ಮಾಹಿತಿ ಕೊಟ್ಟಿಲ್ಲ, ನಮ್ಗೆ ಇನ್ನೂ ಲೆಟ್ರ್ ಬಂದಿಲ್ಲ ಅಂತಂದ್ರೆ ನೀವು ಆ ಚೇರ್ ಮೇಲೆ ಕೂತ್ಕೊಳ್ಳೋದು ನಾಲ್ಕುಗಳು. ನೀವು ಅಲ್ಲಿ ಕುತ್ಕೋಬೇಡಿ. ದಯವಿಟ್ಟು ರೈತ ಬಂದಾಗ ಯಾವ ತಾಲೂಕ್ ಆಫೀಸ್ ಆಗಲಿ, ಯಾವ ಕಚೇರಿ ಬರಲಿ, ಯಾರೇ ಬರಲಿ, ರೈತನಿಗೆ ಕುತ್ಕೊಂಡು ಗೌರವಿಸಿ ಕೂರಿಸ್ಕೊಂಡು ಮಾತಾಡಿ ಕಳ್ಸಂತ ಜವಾಬ್ದಾರಿ ನಿಮ್ಮ ಅಧಿಕಾರಿಗಳಿಗಿರ್ತದೆ. ಅದನ್ನ ಮಾಡಿ. ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಆರಂಗಿ ಇಲಾಖೆಯಲ್ಲಿ ಏನಂದ್ರೆ, ಆರಂಗಿ ಡ್ಯಾಮ್ನಿಂದ ಮೊದಲು ಆಧುನೀಕರಣವನ್ನು ಮಾಡಿದ್ರು ನಾಲೆಗೆ. ಈ ಹಿಂದೆ ಏನಾಗ್ತಿತ್ತು ಅಂದರೆ, ಸಾಕಷ್ಟು ನೀರು ಹಿಂಗೋಗ್ತಿತ್ತು ಅಂದ್ಬಿಟ್ಟು ಆಧುನೀಕರಣ ಮಾಡಿದ ನಂತರವೇ ಮತ್ತೆ ಮಧ್ಯದಲ್ಲಿ ನೀರು ಕೊಡ್ತೀವಿ ನಿಮಗೆ, ಬೇಸಿಗೆಯಲ್ಲಿ ಸಾಕಷ್ಟು ನೀರನ್ನ ಒಂದು ಕೆಲವು 15ಕ್ಕೆ ಅಥವಾ ತಿಂಗಳಿಗೊಂದ್ಸರಿ ಅಂತ ನಮಗೆ ಆದೇಶ ಮಾಡಿದರು, ಆಶ್ವಾಸನೆ ಕೊಟ್ಟಿದ್ರು. ಈ ಆಧುನೀಕರಣ ಆದ ನಂತರನೇ ನಮಗೆ ನೀರನ್ನ ಸಂಪೂರ್ಣ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ, ಆರಂಗಿ ನೀರನ್ನ ತಡೆ ಹಿಡಿದ್ವಿ.
ಈಗ ಈ ಸತಿ ಸಾಕಷ್ಟು ನೀರಿತ್ತು. ಯಾಕೆಂದರೆ ಈ ಸತಿ ಕಳೆದ ಒಂದು ಏಪ್ರಿಲ್ವರೆಗೂ ನಮಗೆ ಸಾಕಷ್ಟು ನೀರು ಇತ್ತು. ಆ ಸಂದರ್ಭದಲ್ಲಿ ಎಲ್ಲ ಬಿಟ್ಬಿಟ್ಟು ನಮಗೆ ಈಗ ನೀರಿನ ಅಭಾವ ಆಗಿದೆ. ಅಂದರೆ ಮಳೆ ಅಭಾವದಿಂದ ಕುಡಿಯೋ ನೀರು ಸಮಸ್ಯೆ ಆಗ್ತಿದೆ. ದನ ಕರುಗಳಿಗೆ ಸಹ ನೀರಿಲ್ಲ. ಜೊತೆಗೆ ಕೆಲವೊಂದು ಕುಡಿಯೋ ನೀರು ಅಂತಂದರೆ ಒಂದು JJMನಿಂದ ಒಂದು ಸ್ವಲ್ಪ ರೈತರಿಗೆ ತೊಂದರೆ, ಅಂದರೆ ಜನಸಾಮಾನ್ಯರಿಗೆ ತೊಂದರೆ ಇಲ್ಲ ಇದ್ರೂ ಅದೇ ದನ ಕರುಗಳಿಗೆ ಸಾಕಷ್ಟು ತೊಂದರೆ ಆಗಿದೆ. ನಾವು ಕಳೆದ ಒಂದು ಸಭೆಯಲ್ಲಿ ಶಾಸಕರ ಗಮನಕ್ಕೆ ತಂದ್ವಿ, ಅಟ್ಲೀಸ್ಟ್ ಕುಡಿಯೋ ನೀರಿಗೇನಾದ್ರು ನಾವು ವ್ಯವಸ್ಥೆ ಮಾಡಿ ಅಂತ ಅಂದ್ವಿ. ಆದರೆ ಮನವಿ ಮಾಡ್ಕೊಂಡ್ವಿ. ಆದರೆ ಅವರು ನಮಗೆ ಮನವಿಗೆ ಬಿಡಿಸಿದ್ರು ಸಹ ನಮ್ಮನ್ನ ತಲುಪಲಿಲ್ಲ. ಯಾಕೆಂತಂದ್ರೆ ಆಧುನೀಕರಣ ಮಾಡಿದ ಉದ್ದೇಶ ಏನಂತಂದ್ರೆ ಪ್ರತಿ 15 ದಿನಕ್ಕೆ ಅಥವಾ ತಿಂಗಳಿಗೆ ನಾವು ನೀರನ್ನ ಕೊಡ್ತೀವಿ ಅನ್ನೋ ಉದ್ದೇಶದಿಂದ ಆಧುನೀಕರಣ ಮಾಡಿದ್ರು ನಮ್ಗೆ ಯಾಕೆ ನೀರು ಕೊಡ್ತಲ್ಲ, ಇದನ್ನ ಬಗ್ಗೆ ಗಮನ ಹರಿಸ್ಬೇಕು. ಮುಂದಿನ ದಿನಗಳಲ್ಲಿ ಉತ್ತರ ಕೊಡಬೇಕು. ಇಲ್ಲ ಅಂತಂದರೆ ನಾವು ರೈತರಿಗೆ ಮತ್ತು ನೀವು ಒಂದು ಸಾಕಷ್ಟು ದನ ಕರುಗಳಿಗೆ ನೀವು ತೊಂದರೆ ಕೊಡ್ತಾ ಇದ್ದೀರಿ ಅಂತ ನಾವು ಭಾವಿಸಿ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಸಾಲಿಗ್ರಾಮ ತಾಲೂಕು ಅಧ್ಯಕ್ಷರು. ಈಗ ಇತ್ತೀಚೆಗೆ ನಮ್ಮ ಕೇರಳದ ರೈತರುಗಳಿಂದ ತುಂಬ ಸಮಸ್ಯೆಗಳು ಬರ್ತಾ ಇದೆ. ಅದರಲ್ಲಿ ಹೆಚ್ಚು ಸಮಸ್ಯೆಗಳಂತಂದರೆ ಕಳೆದ 4 ತಿಂಗಳಿಂದ ಒಂದು ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಗುತ್ತಿಗೆ ಆಧಾರದಲ್ಲಿ ಇದ್ದಂಥ ಕೆಲಸ ಮಾಡುವಂಥ ಸರ್ವೇಯರ್ಗಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಆ ಸ್ಟ್ರೈಕ್ ಮಾಡೋದ್ರಿಂದ ರೈತರುಗಳು ಯಾವುದೇ ರೀತಿ ಸರ್ವೆ ಸ್ಕೆಚ್ ಕಟ್ಟರೆ 4 ತಿಂಗಳಿಂದ ಈಚೆಗೆ ಯಾವುದೇ ರೀತಿ ಸರ್ವೆ ಸ್ಕೆಚ್ಚನ್ನು ಮಾಡಿಕೊಡ್ತಾ ಇಲ್ಲ. ಸೊ ಇದು ಕೆಲವು ರೈತರುಗಳಿಗೆ ತಮ್ಮ ಜಮೀನುಗಳನ್ನು ಒಂದು ಸರಿಯಾಗಿ ಮಾಡಿಕೊಳ್ಬೇಕಾದ ಒಂದು ಉದ್ದೇಶದಿಂದ ಸರ್ವೆ ಮಾಡ್ತಾ ಇರ್ತಾರೆ. ಕೆಲವರು ಏನೋ ಅವ್ರ ಮನೆಯಲ್ಲಿ ಸಮಸ್ಯೆಗಳು, ಮದುವೆನೋ ಇಲ್ಲ ಕಾರ್ಯನೋ ಆರೋಗ್ಯ ಸಮಸ್ಯೆ ಇಂಥದ್ದಲ್ಲಿ ಅದನ್ನು ಜಮೀನು ಮಾರಬೇಕು ಅನ್ನೋ ಒಂದು ಉದ್ದೇಶದಿಂದ ಸರ್ವೆ ಕಟ್ತಾ ಇರ್ತಾರೆ. ಆದರೆ ಇವೆಲ್ಲ ಸಮಸ್ಯೆಗಳಿದ್ದರೂ ಸಹ ಇವರು ಸರ್ವೆ ಡಿಪಾರ್ಟ್ಮೆಂಟ್ ಅವರು ಗುತ್ತಿಗೆದಾರರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಈ ಸರ್ಕಾರಿ ಅಧಿಕಾರಿಗಳು, ಆ ಸರ್ವೆ ಅಧಿಕಾರಿಗಳು ಒಂದು ಸರ್ವೆನೂ ಸಹ ಮಾಡ್ತಾ ಇಲ್ಲ. ಇಂಥ ಒಂದು ಸುಮಾರು ಒಂದು 10 ರಿಂದ 15 ಕಂಪ್ಲೇಂಟ್ಗಳು ನಮ್ಮ ರೈತ ಸಂಘಕ್ಕೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟ ಸರ್ಕಾರದ ಸಚಿವರೇ ಆಗಲಿ ಮುಖ್ಯಮಂತ್ರಿಗಳೇ ಆಗಲಿ ಇದುವರೆಗೆ ಯಾವುದೋ ಕ್ರಮ ಕೈಗೊಂಡಿಲ್ಲ. ಈಗಾಗಲೇ 4 ತಿಂಗಳು ಮುಗಿದೋಗಿದೆ. ಸೊ ಇನ್ನೂ 1 ತಿಂಗಳಾಗುತ್ತೋ 2 ತಿಂಗಳು ಗೊತ್ತಿಲ್ಲ. ಆದರೆ ಸರ್ಕಾರದಲ್ಲಿದ್ದಂಥ ಮುಖ್ಯಮಂತ್ರಿಗಳಲ್ಲಿ ಸಚಿವರೇ ಆಗಲಿ ಇವರು 5-6 ತಿಂಗಳಲ್ಲಿ ಮಾಡಿಲ್ಲ ಅಂದರೆ ಇಲ್ಲಿ ಗೌರ್ಮೆಂಟ್ ಅಧಿಕಾರಿಗಳಿಗೆ ಯಾಕೆ ಹೇಳಿಲ್ಲ ಸರ್ವೆನ ಮಾಡಿಸಿ ಅಂತ, ರೈತರುಗಳಿಗೆ ಮಾಡಿಕೊಡಿ ಅಂತ ಹೇಳ್ತಿಲ್ಲ. ಕೇಳಿದ್ರೆ ನಮ್ಗೆ ಕೇಳಬೇಡಿ, ಬೆಂಗಳೂರು ಕೇಳಿ ಅಂತಾರೆ. ಸಂಘದ ADLR ಹೋಗಿ ವಿಚಾರಿಸ್ತಾರೆ, ಏನಕ್ಕೆ ನೀವು ಇದುವರೆಗೆ 4 ತಿಂಗಳಿಂದ ಒಬ್ರು ಮಾಡಿದ್ದೇನೆ ಅಂದ್ರೆ ಇಲ್ಲ, ಅವರು ಅಲರ್ಟ್ ಮಾಡೋದು, ಅವರು ಸ್ಟ್ರೈಕ್ ಮಾಡ್ತಾ ಇದಾರೆ, ಅವ್ರು ಮಾತ್ರ ಮಾಡಬೇಕು, ನಾವು ಮಾಡಲ್ಲ ಅಂದ್ರೆ ಗುತ್ತಿಗೆ ಆಧಾರದಲ್ಲಿ ಬಿಟ್ರೆ ಯಾರು ಸರ್ಕಾರಿ ಅಧಿಕಾರಿಗಳು ಮಾಡಂಗಿಲ್ವ ಹಂಗಾರೆ ಸರ್ವೆನ? ರೈತರುಗಳು ಸರ್ವೆ ಯಾರು ಕೇಳ್ಬೇಕು ಸರ್ವೆನ? ಪಾಪ ರೈತರುಗಳು ತುಂಬಾ ತೊಂದರೆ ಅನುಭವಿಸ್ತಾ ಇದಾರೆ. ನಮ್ಮ ಹತ್ರ ಬಂದು ಗೊಳ ಅಂತ ಇದಾರೆ, ನೋಡಿ ನಮ್ಮ ಮನೇಲಿ ನಮ್ಮ ಮಗಳನ್ನ ಓದಿಸ್ಬೇಕು, ನಮ್ಮ ಮಗಳು ಮದುವೆ ಮಾಡಬೇಕು, ಜಮೀನು ಮಾಡಬೇಕು, ಇವರು ಸರ್ವೆ ಕೇಸ್ ಮಾಡ್ಕೊಡ್ತಾ ಇಲ್ಲ ಅಂತ. ಇಂಥದ ಆದಷ್ಟು ಬೇಗ ಮುಖ್ಯಮಂತ್ರಿಗಳೇ ಸಚಿವರೇ ಆಗಲಿ ಬೇಗ ಅದನ್ನ ಏನು ಗುತ್ತಿಗೆ ಆಧಾರದಲ್ಲಿ ಒಂದು ಸಮಸ್ಯೆ ಇದೆಯೋ ಬಗೆಹರಿಸಿ ಅವ್ರನ್ನ ಬೇಗ ವಾಪಸ್ ತಗೊಂಡು ಅವರು ಸರ್ವೆ ಸ್ಕೆಚ್ ಮಾಡ್ಕೊಡಕ್ಕೆ ಅನುವು ಮಾಡ್ಕೊಡಿ. ಇಲ್ಲ ನೀವು ಇಲ್ಲ ಸರ್ಕಾರಿ ಅಧಿಕಾರಿಗಳೇ ಮಾಡುವಂತ ಅವಕಾಶ ಮಾಡ್ಕೊಡಿ. ಈಗಾಗಲೇ 4 ತಿಂಗಳು ಮುಗಿದೋಗಿದೆ. ಇದು ನೀವು ಸರಿಯಾಗಿ ಕ್ರಮ ಕೈಗೊಂಡಿಲ್ಲ ಅಂದ್ರೆ ನಮ್ಮ ರೈತ ಸಂಘ ರೈತ ಪರ್ವದಿಂದ ಉನ್ನತ ಹೋರಾಟ ಮಾಡಬೇಕಾಗ್ತದೆ ನಿಮ್ಮ ಇಲಾಖೆ ಎದುರು. ಇದು ನಿಮ್ಮ ಸರ್ಕಾರಕ್ಕೆ ಕೊಡ್ತಾ ಇರೋದು ಎಚ್ಚರಿಕೆ. ಆದಷ್ಟು ಬೇಗ ಬಗೆಹರಿಸಕ್ಕೆ ಆ ಗುತ್ತಿಗೆ ಆಧಾರದ ಸರ್ವೇಯರ್ಗಳು ಏನಿದೆಯೋ ಅವ್ರದ್ದು ಬಗೆಹರಿಸಲಿಕ್ಕೆ ಪ್ರಯತ್ನ ಪಡಿ ಅಂತ ನಾನು ನಿಮ್ಗೆ ಒಂದು ಮನವಿ ಮಾಡ್ತಾ ಇದ್ದೀನಿ.